My dear students and parents, this video is represented by Sri Guru Coaching Classes. We are already giving coaching for RMS, Sainika, Navodaya, Murarji and other residential school entrance exam. If you want to take the online classes means contact the below number. And we are giving coaching in Kannada medium as well as English medium. Up to now, you are not subscribed our YouTube channel, Sri Guru Coaching Classes means subscribe it, like it, share it as much as possible from your side. In this video, I bring some more questions from our Maths Simple series. Before going to discuss the questions, I am going to give some information. Already you know, January 18th, Navodaya exam date is fixed next month. So, we are going to discussing Navodaya model question paper live classes this December 21st onwards. If you want to take these classes means contact the below number and register your name. Then you will get the videos from our Sri Guru Coaching Classes. ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ RMS, ಸೈನಿಕ, ನವೋದಯ, ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ನೀವು ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ಬರುವ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನಾವು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ತರಬೇತಿಯನ್ನು ಕೊಡ್ತೀವಿ. ಜೊತೆಗೆ ನಿಮಗೆಲ್ಲ ಗೊತ್ತು, ಜನವರಿ 18ನೇ ತಾರೀಕು ನವೋದಯ ಪರೀಕ್ಷೆ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ. ಆದ್ದರಿಂದ ಡಿಸೆಂಬರ್ 21ನೇ ತಾರೀಕಿಂದ ಡಿಸೆಂಬರ್ 21ನೇ ತಾರೀಕಿಂದ ನಾವೇನು ಮಾಡ್ತಿದ್ವಿ, ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ಲೈವ್ ಕ್ಲಾಸಸ್ ಡಿಸ್ಕಷನ್ ಇರುತ್ತೆ. ಸರ್, ಇದನ್ನು ನಾವು ಪಡೆದುಕೊಳ್ಬೇಕಪ್ಪ ಅಂದರೆ ಏನು ಮಾಡಬೇಕು ಸರ್ ಅಂದರೆ, ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಆದಷ್ಟು ಇದನ್ನು ಶೇರ್ ಮಾಡಿ. ಓಕೆ, ಅನೇಕ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ಮ್ಯಾಥ್ಸ್ ಈಸ್ ಸಿಂಪಲ್, ಗಣಿತ ತುಂಬ ಸುಲಭವಂತ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ ಸರಣಿಯ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಿಮ್ಮ ಮೊದಲ ಪ್ರಶ್ನೆ, ಇನ್ ದ ನಂಬರ್ 86,954, if the digits at the tens place and hundreds place interchange, then the difference between the original number and the new number is. Okay, 86,954 ಸಂಖ್ಯೆಯಲ್ಲಿ 10ರ ಸ್ಥಾನ ಮತ್ತು 100ರ ಸ್ಥಾನಗಳಲ್ಲಿನ ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದರೆ ಮೂಲ ಸಂಖ್ಯೆ ಮತ್ತು ಹೊಸ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾನೆ. ಇದು ಕೊಟ್ಟಿರುವಂತಹ ಪ್ರಶ್ನೆ. ವಿದ್ಯಾರ್ಥಿಗಳೇ, ಓಕೆ, ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ಒರಿಜಿನಲ್ ನಂಬರ್. Original number means the given number is the original number. Okay, given number is original number. ಮೂಲ ಸಂಖ್ಯೆ, ಒರಿಜಿನಲ್ ನಂಬರ್ ಮೂಲ ಸಂಖ್ಯೆ, ಕೊಟ್ಟಿರುವಂತಹ ಸಂಖ್ಯೆ ಗಿವನ್ ನಂಬರ್, ಕೊಟ್ಟಿರುವಂತಹ ಸಂಖ್ಯೆ ಮೂಲ ಸಂಖ್ಯೆ. ವಾಟ್ ಇಸ್ ಸರ್? 86,954, 86,954. ಇಟ್ ಈಸ್ ಎ ಒರಿಜಿನಲ್ ನಂಬರ್, ಇದು ಮೂಲ ಸಂಖ್ಯೆ. 86,954, 86,954. ನ್ಯೂ ನಂಬರ್, ಹೊಸ ಸಂಖ್ಯೆ. ಹೊಸ ಸಂಖ್ಯೆ ಹೇಗೆ ಬರುತ್ತೆ ಅಂದ್ರೆ, we are going to interchange tens place and 100 place. We are going to interchange tens place and 100 place. Then you will get new number. ಸರ್, ಹೊಸ ಸಂಖ್ಯೆ ಹೆಂಗೆ ಬರುತ್ತೆ? 10ರ ಸ್ಥಾನ ಮತ್ತು 100ರ ಸ್ಥಾನಗಳಲ್ಲಿರುವ ಅಂಕಿಗಳನ್ನು ಬದಲಾಯಿಸಬೇಕು. ಏನು ಮಾಡಬೇಕು? ಪರಸ್ಪರ ಬದಲಾಯಿಸಬೇಕು. ಹೌದಾ ಸರ್? ಅಂದ್ರೆ 9 ಈ ಕಡೆ ಹೋಗುತ್ತೆ, 5 ಈ ಕಡೆ ಬರುತ್ತೆ. ಓಕೆ, 9 will go to tens place, 5 will come to 100 place. ಏನಾಗುತ್ತೆ ಸರ್? 86,594, 86,594. ವಾಟ್ ಈ ಆಸ್ಕ್ಡ್? ಈ ಆಸ್ಕ್ಡ್ ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ ಅಂತ ಕೇಳಿದ್ರೆ, ವ್ಯತ್ಯಾಸ ಅಂತ ಕೇಳಿದಾಗ ಕಳಿಬೇಕು.
we are going to do subtraction. Difference means subtraction. ವ್ಯತ್ಯಾಸ ಅಂದರೆ ಕಳಿಬೇಕು. 4 minus 4 0. 5 minus 9 is not possible. It will become 15. Means you are going to carry 15 minus 9 6. 9 minus 6 3. 6 minus 6 0. 8 minus 8 0. Okay. Once again 4 minus 4 0. 15 minus 9 6. 9 minus 6 3. 6 minus 6 0. 8 minus 8 0. 4 ರಲ್ಲಿ 4 ಕಳೆದ್ರೆ 0. 15 ರಲ್ಲಿ 9 ಕಳೆದ್ರೆ 6. 5 ರಲ್ಲಿ 9 ಹೋಗಲ್ಲ. ಒಂದು ಕ್ಯಾರಿ ತಗೊಂಡ್ರೆ 15 ರಲ್ಲಿ 9 ಹೋದ್ರೆ 6. 9 ರಲ್ಲಿ 6 ಹೋದ್ರೆ 3. 6 ರಲ್ಲಿ 6 ಕಳೆದ್ರೆ 0. 8 ರಲ್ಲಿ 8 ಕಳೆದ್ರೆ 0. 360 is your answer. ಎಷ್ಟು? 360. 360. 360 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಆಪ್ಷನ್ ಡಿ ಸರಿಯಾಗಿದೆ. ಓಕೆ, ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್ ಆಲ್ರೆಡಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮ್. ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾನೆ, ಈ ರೀತಿಯ ಪ್ರಶ್ನೆಗಳ ಎಕ್ಸಾಮ್ ಅಲ್ಲಿ ಕೇಳಿದೆ. ಹಾಗಾದರೆ ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಯುವರ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಇಫ್ 2/3 of 70% of 600 when subtracted from a number is 320, what is the number? ಒಂದು ಸಂಖ್ಯೆಯಿಂದ 600ರ 70% 2/3 ಕಳೆದಾಗ 320 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಓಕೆ ಸರ್, ಓಕೆ ನೋಡಿ, 2/3 of 70% of 600 when subtracted from a number, it is subtracted from a number. A number I don't know, you also don't know. What can we do? We are going to consider as x. We are going to consider as x. Next sir, next subtracted. Subtracted means minus. Okay, next I am going to write 2/3 of 70% of 600 is means equal to 320. Okay, 2/3 of 70% of 600 is means 320 equal to. Okay sir, next step, x as it is x minus 2/3. Sir, half means special multiplication. 70% means 70 divided by 100. Okay, here also I missed half. Once again, 70% of 600 equal to 320. Okay, here also half means what? Special multiplication. 600 means 600 equal to 320. Next, what can we do? 20 get cancelled. 3 1 ja 3, 3 2 ja 6. Now x minus 270 ja 140, 142 ja 280. Once again, 270 ja 140, 142 ja 280 equal to 320. This minus 220 will go that side, means it will become plus, means x equal to 320 plus 280. It will become x equal to 600. X equal to how much? 600. Okay, next ನೋಡಿ, ಇದನ್ನೇ ಕನ್ನಡದಲ್ಲಿ ಮಾಡ್ತಾ ಹೋಗ್ತೀವಿ. ಏನಂತ ಹೇಳಿದಾನೆ, ಒಂದು ಸಂಖ್ಯೆಯಿಂದ 600ರ 70% 2/3 ಕಳೆದಾಗ ಒಂದು ಸಂಖ್ಯೆಯಿಂದ, ಆ ಸಂಖ್ಯೆ ನಿಮಗೆ ಗೊತ್ತಿದೆಯಾ? ಇಲ್ಲ, ನನಗೂ ಗೊತ್ತಿಲ್ಲ. ಅಂದ್ರೆ ಏನಂತ ತಗೋಬೇಕು? x ಅಂತ ತಗೊಳ್ಳೋಣ. ಓಕೆ ಸರ್, ಏನಂತ ಹೇಳಿದ್ರೆ ಕಳೆದಾಗ ಅಂದ್ರೆ ಮೈನಸ್ ಎಷ್ಟು? 600ರ 70% 2/3. 600ರ 70% 2/3 ಈಕ್ವಲ್ ಟು ಎಷ್ಟು ಬರುತ್ತೆ? 320 ಬರುತ್ತೆ ಅಂತ ಹೇಳಿ ಕಳೆದ್ರೆ 320 ಬರುತ್ತದೆ ಅಂತ ಹೇಳಿದ್ದಾನೆ. ಓಕೆ, ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಸರ್? x ಮೈನಸ್ 600. ನಿಮಗೆ ಈ ಸರಳೀಕರಣ ಇಲ್ಲಿ ಕೂಡ ಸೇಮ್ ಮಿಸ್ಟೇಕ್ ಆಗಿದೆ. ಒಂದು ಸೆಕೆಂಡ್, 70ರ 2/3 ಈಕ್ವಲ್ ಟು 320. ಓಕೆ, ಎಕ್ಸ್ಕ್ಯೂಸ್ ಮೀ, ಸಾರಿ. 600ರ ರ ಅಂದರೆ ಇಂಟು ಹೇಳಿದ್ವಿ, ಅಂದರೆ ರ ನ ದ ಯ ವ ಮ
ಓಕೆ, ಈ ಅಕ್ಷರಗಳನ್ನ ಇಂಗ್ಲಿಷಲ್ಲಿ ಆಫ್ ಅಂತ ಬರ್ತೋ, ಕನ್ನಡದಲ್ಲಿ ಈ ಅಕ್ಷರಗಳು ಬಂದರೆ ಅದರ ಬದಲಾಗಿ ನಾವು ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ವಿಶಿಷ್ಟ ಗುಣಾಕಾರವನ್ನು ಬಳಸ್ತೀವಿ. ಓಕೆ, ಇಟ್ ಈಸ್ ಸಮ್ ಡಿಫ್ರೆಂಟ್ ಫ್ರಮ್ ಮಲ್ಟಿಪ್ಲಿಕೇಶನ್. ಪ್ರೊಸೆಸ್ ಸೇಮೇ ಬಟ್ ಪ್ರಿಯಾರಿಟಿ ಈಸ್ ಚೇಂಜ್. ಓಕೆ, ಇಲ್ಲಿನ ಗುಣಾಕಾರ ಅಂದರೆ ಗುಣಿಸಲೇಬೇಕು, ಬಟ್ ಅದಕ್ಕೆ ಕೊಡುವಂತಹ ಆದ್ಯತೆ ಚೇಂಜ್ ಆಗುತ್ತೆ. ಅದನ್ನು ನೀವು ಸರಳೀಕರಣದಲ್ಲಿ ನೋಡ್ತೀವಿ. ನೆಕ್ಸ್ಟ್ 70% ಅಂದರೆ 70%. 70% ಅಂದರೆ 70/100. ಮತ್ತೆ ಒಂದು ಸೆಕೆಂಡ್, ರ ಅಂದರೆ 8, 2/3 = 320. ಓಕೆ ಸರ್, 2 0 2 0 ಕ್ಯಾನ್ಸಲ್, 3 1 3 3 2 6. ಓಕೆನಾ, ನೀವು ಗುಣಿಸ್ಬೇಕು. 2 70 140 142 280. x ಮೈನಸ್ 280 = 320. ಓಕೆ, 2 70 140 142 280. x = 320 ಪ್ಲಸ್ 280. ಹೇಗೆ ಸರ್ ಅಂದರೆ -280 ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. x = ಎರಡನ್ನ ಕೂಡಿಸಿದ್ರೆ 600 ಬರುತ್ತೆ, 600 ಬರುತ್ತೆ. 600. ಓಕೆ, ಅಂದರೆ x ನ ಬೆಲೆ ಏನು? 600. ಆ ಸಂಖ್ಯೆ ಯಾವುದು? 600. ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಸರಿಯಾಗಿದೆ. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ದೀಸ್ ಆರ್ ದ ಯುವರ್ ಸೆಲೆಕ್ಷನ್ ಡಿಸೈಡಿಂಗ್ ಕ್ವೆಶನ್ಸ್. ಓಕೆ, ನಿಮ್ಮ ಆಯ್ಕೆಯನ್ನು ನಿರ್ಧರಿಸುವ ಪ್ರಶ್ನೆಗಳು. ಓಕೆ, ಯಾಕಂದರೆ ಎಲ್ಲ ರೀತಿಯ ಪ್ರಶ್ನೆಗಳ ಮಕ್ಕಳು ಮಾಡ್ತಾರೆ. ಈ ರೀತಿಯ ಕೆಲವೊಂದು ಟ್ರಿಕ್ಸ್ ಇರುವಂತಹ ಕೆಲವೊಂದು ಕನ್ಫ್ಯೂಸ್ ಆಗೋ ಪ್ರಶ್ನೆಗಳ ಮಾಡೋದು ಕಮ್ಮಿ. ಓಕೆನಾ, ನೆಕ್ಸ್ಟ್ ಕ್ವಶನ್. ಯುವರ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಆಫ್ ದ ಸೀರೀಸ್? ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು? ಯಾವುದು ಸರ್ ಸರಣಿ? ಯಾವ ಸರಣಿ ಅಂದರೆ 8 6 9 23, 8 6 9 23. ಓಕೆ ಸರ್, ಆದರೆ ನೆನಪಿಟ್ಟುಕೊಳ್ಳಿ, ಸರಣಿ ಅಂತಂದ್ರೆ 1 ಮತ್ತು 2ನೇ ಸಂಖ್ಯೆ, 2 ಮತ್ತು 3ನೇ ಸಂಖ್ಯೆ, 3 ಮತ್ತು 4ನೇ ಸಂಖ್ಯೆಗೆ ಸಂಬಂಧ ಇರುತ್ತೆ. ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ಫಸ್ಟ್ ಟು ಸೆಕೆಂಡ್ ನಂಬರ್, ಸೆಕೆಂಡ್ ಟು ಥರ್ಡ್ ನಂಬರ್, ಥರ್ಡ್ ಟು ಫೋರ್ತ್ ನಂಬರ್. ವಾಟ್ ಈಸ್ ದಟ್ ರಿಲೇಷನ್? ಆ ಸಂಬಂಧ ಹೇಗಿದೆ, ಯಾವುದು ಅಂತ ಕಂಡಿದ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಎಲ್ಲರಿಗೂ ಗೊತ್ತು ನಿಮಗೆ ಏನಂತ. ಇವಾಗ 2 4 6 8. ನೆಕ್ಸ್ಟ್ ಏನು ಬರುತ್ತೆ ಸರ್? 10 ಬರುತ್ತೆ. ಅದು 2ರ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಪ್ಲಸ್ 2 ಮಾಡಿರ್ಬೋದು. ಇಲ್ಲ, ಸಮ್ಟೈಮ್ಸ್ 2 3 5 7 11. ನೆಕ್ಸ್ಟ್ ಏನು ಬರುತ್ತೆ? 13. ಇದು ಕೂಡ ಅಷ್ಟೇ. ಹೆಂಗಂದ್ರೆ ಸರಿ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅಂದರೆ ಕೆಲವು ಸಲ ಕೂಡಿಸಿರ್ತಾನೆ, ಕಳೆದಿರ್ತಾನೆ, ಗುಣಿಸಿರ್ತಾನೆ, ಭಾಗಿಸಿರ್ತಾನೆ, ನೋಡಿದ ತಕ್ಷಣ ಈಸಿಯಾಗಿ ಹೇಳ್ತೀರಾ ಕೆಲವೊಂದನ್ನು. ಬಟ್ ಈ ಥರ ಸ್ವಲ್ಪ ಟಫ್ ಇರೋ ಪ್ರಶ್ನೆಗಳನ್ನ ಬಹಳ ಕಡಿಮೆ ಜನ ಮಾಡ್ತಾರೆ. ನೀವು ಕೂಡ ಮಾಡೋರ ಲಿಸ್ಟಿಗೆ ಸೇರಬೇಕಂತ ನನ್ನ ಬಯಕೆ. ಓಕೆ ಸರ್, ಏನು ಮಾಡಬೇಕು ನೋಡಿ. 8 6 9 23 ಯಾವ ರೀತಿ ಸಂಬಂಧ ಇದೆ ಅಂದರೆ, ಓಕೆ, ವೆರಿ ರೇರ್ ಕೇಳೋದು. ಬಟ್ ದೀಸ್ ಆರ್ ಸೆಲೆಕ್ಷನ್ ಡಿಸೈಡೆಡ್. ಈ ರೀತಿ ಪ್ರಶ್ನೆಗಳನ್ನು ಕೇಳದೆ ನಿಮ್ಮನ್ನ ಫಿಲ್ಟರ್ ಮಾಡೋಕ್ಕೆ. ಹೌದಾ ಸರ್? ಏನು 8 ರಿಲೇಷನ್ ಹೇಳ್ತೀನಿ ನಾನು. 8 × 1 - 2 = 6. 8 × 1 - 2 = 6. 8 ಒಂದೇ 8, 8ರಲ್ಲಿ 2 ಕಳೆದ್ರೆ 6. ನೆಕ್ಸ್ಟ್ ಸರ್, 6 × 2 - 3 = 9. 6 × 2 - 3 = 9. 6 2 12, 12 12ರಲ್ಲಿ 3 ಹೋದರೆ 9. ನೆಕ್ಸ್ಟ್ 9 × 3 - 4 = 23. ಓಕೆ, 9 3 27, 27ರ 4 ಹೋದರೆ 23. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ 1 2 3 ಕಂಟಿನ್ಯೂ ಬಂದಿದೆ. ನೆಕ್ಸ್ಟ್ ಏನಾಗುತ್ತೆ? 23 × 4 - 5. 23 × 4 - 5. ಹೇಗೆ ಸರ್? 1 2 3 4, 2 3 4 5. 1 2 3 4, 2 3 4 5. ದಿಸ್ ಇಸ್ ದ ರಿಲೇಷನ್. ಈ ರೀತಿ ಸಂಬಂಧ ಇದೆ. ಓಕೆ ಸರ್, 23 4 ಜಾ 23 1 ಜಾ 23, 23 2 ಜಾ 46, 23 3 ಜಾ 69, 23 4 ಜಾ what 92, 23 4 ಜಾ 92 minus 5. 92 minus 5 means 87. 92 minus 5 means 87. ಓಕೆ, 23 4ನೇ ಏನಾಗುತ್ತೆ? 23 4ನೇ 200 23ರಲ್ಲಿ 46, 23 3ರಲ್ಲಿ 69, 23 4ರಲ್ಲಿ 92, 92ರಲ್ಲಿ 5 ಕಳೆದ್ರೆ 87.
87 is your answer. Okay. In the option, it is not. We are going to write option is 87. 87. Okay. I think he given next series ಮುಂದಿನ series ತಗೊಂಡಂಗಿದೆ ಅಷ್ಟೇ. ಓಕೆ, ಆಪ್ಷನ್ ಇಸ್ 87 ಕೊಡ್ತಾನೆ. ಡೋಂಟ್ ವರಿ, ಎಕ್ಸಾಮ್ಗಳಲ್ಲಿ ಏನಾಗುತ್ತೆ ನಿಮಗೆ 4 ಆಪ್ಷನ್ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ ವೆರಿಫಿಕೇಶನ್. ಅವು ವೆರಿಫೈ ಆಗ್ತಾ ಇರುತ್ತೆ ಕ್ವಶನ್ಗಳು. ಪರ್ಫೆಕ್ಟ್ ಆನ್ಸರ್ ಕೊಡ್ತಾನೆ. ಡೋಂಟ್ ವರಿ. ಯುವರ್ ಆಪ್ಷನ್ ಇಸ್ ವಾಟ್ 87. 87. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಯುವರ್ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಲೀಸ್ಟ್ ನಂಬರ್ ಮಸ್ಟ್ ಬಿ ಆಡೆಡ್ ಟು 1028 so that the resulting number is completely divisible by 15. 1028ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಆ ಸಂಖ್ಯೆ ಸಂಪೂರ್ಣವಾಗಿ 15ರಿಂದ ಭಾಗ ಹೋಗುತ್ತದೆ. ಸರ್ ಏನು ಮಾಡಬೇಕು? ಓಕೆ, ನೆನಪಿಟ್ಕೊಳ್ಳಿ. 1028 divisible by 15. 1028 15ರಿಂದ ಭಾಗ ಹೋಗಬೇಕು. ಓಕೆ, 1028 15ರಿಂದ ಭಾಗ ಹೋಗಬೇಕು. ಹಾಗೆ ಏನು ಮಾಡಬೇಕು? ಫಸ್ಟ್ ನೋಡೋಣ. 15 15 1028. It is a dividend, it is the divisor. ಇದು ಭಾಜ್ಯ, ಇದು ಭಾಜಕ. 15 5 is 75, 15 6 is 90, 15 7 is 105. Means 15 6 is 90. 2 is remaining. One second. 2 minus 0 2. 10 minus 9 1. Okay, 0. Okay, next I am going to consider this 8 as down. It will become 128. 15 6 is 90, 15 7 is 105, 15 8 is 120, 15 8 is 120. 8 is the remainder. 8 is the remainder. This is remainder. Okay, ಕನ್ನಡದಲ್ಲಿ ಶೇಷ ಅಂತ ಕರೀತೀವಿ. ನೋಡಿ ಏನು ಸರ್, 1028 15ರಿಂದ ಭಾಗಿಸಂತೀವಿ. 15 6 90, 12 ಉಳಿಯುತ್ತೆ. 8ನೇ ಕೆಳಗಡೆ ತಗೋತೀರಾ 128. 15 8 120, 128 125 8 ಉಳಿಯುತ್ತೆ. ಈ ಉಳಿದಿರೋದು ಏನು ಮಾಡ್ಬೇಕು ಸರ್? ಅದು ಹೋಗ್ಬಿಡ್ಬೇಕು. ಯಾಕೆ ಸರ್ ಅಂತಂದ್ರೆ ನಮಗೆ ಶೇಷ ಸೊನ್ನೆ ಬರಬೇಕು. ಸರ್ ಯಾಕೆ ಶೇಷ ಸೊನ್ನೆ ಬರಬೇಕು? ಅವನೇನು ಹೇಳಿದಾನೆ? ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಇದು ಭಾಗ ಹೋಗುತ್ತೆ. ಸರ್ ಕೂಡಿಸುವಂತಾಗ ಏನು ಮಾಡಬೇಕು? ಆಲ್ ಆಫ್ ಯು ರಿಮೆಂಬರ್ 15 minus 8. ಓಕೆ, ಕೂಡಿಸ್ರಿ. ಆಡ್ ಅಂತ ಕೇಳಿದಾಗ ಏನು ಮಾಡಬೇಕು? ಭಾಜ್ಯದಲ್ಲಿ ಶೇಷವನ್ನು ಕಳಿಬೇಕು. ಭಾಜಕದಲ್ಲಿ ಶೇಷವನ್ನು ಕಳಿಬೇಕಾಗುತ್ತೆ. ಓಕೆ, we will subtract remainder from divisor. 15 minus 8 7. ಓಕೆ, 15 8 ಹೋದ್ರೆ 7. ಓಕೆ, this is divisor, ಭಾಜಕ. This is remainder, ಶೇಷ. ಅಂದ್ರೆ ಭಾಜಕದಲ್ಲಿ ಶೇಷವನ್ನು ಕಳೆದು ಈ ಸಂಖ್ಯೆ 7 ಇದಕ್ಕೆ ಕೂಡಿಸ್ರಿ. ಓಕೆ, if you add 7 to 8 means it is exactly divisible by 15. ಓಕೆ, ಈ 7 8ಕ್ಕೆ ಕೂಡಿಸಿದ್ರೆ ಇದು ಆರಾಮಾಗಿ 15ರಿಂದ ಭಾಗ ಹೋಗುತ್ತೆ. ಆಪ್ಷನ್ ಸಿ, ಆಯ್ಕೆ ಸಿ. ಇದು ಯಾವಾಗ? ಹೌ ಮೆನಿ ಆಡ್ ಅಂದ್ರೆ ಕೂಡಿಸಿರಿ ಅಂತ ಕೇಳಿದಾಗ, ಸರ್ ಕಳೆಯಿರಿ ಅಂತ ಕೇಳಿದ್ರೆ ಇಫ್ ಈ ಆಸ್ಕ್ ಸಬ್ಟ್ರಾಕ್ಟ್ ಮೀನ್ಸ್ okay, the same question we are going to do answer. Okay, all of you look at what least number must be subtract from 1028 so that the resulting number is completely divisible by 15. 1028ರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಆ ಸಂಖ್ಯೆ ಸಂಪೂರ್ಣವಾಗಿ 15ರಿಂದ ಭಾಗ ಹೋಗುತ್ತದೆ. ಸೇಮ್ ಪ್ರಶ್ನೆ. ಏನು ಚೇಂಜ್ ಇದೆ? ಸಬ್ಟ್ರಾಕ್ಟ್ ಅಂದ್ರೆ ಕಳೆಯಿರಿ. ಏನು ಮಾಡಬೇಕು ಸರ್? ಸೇಮ್ ಪ್ರೊಸೀಜರ್. 15 1028, 15 6 is 90, 2 1. Next 8 you are going to take. 15 8 is 120, 8 is the remainder. Okay, ಸೇಮ್ 15 6 90, 12 ಉಳಿಯುತ್ತೆ. 8 ತಗೋತೀರಾ 128, 15 8 120. You are going to directly subtract remainder from the dividend. Once again,
ನಾವೇನು ಮಾಡ್ತೀವಿ, ಡೈರೆಕ್ಟ್ ಆಗಿ ಈ ಶೇಷವನ್ನ 1028ರಲ್ಲಿ ಕಳಿತೀವಿ. ಏನ್ ಮಾಡ್ತೀವಿ, ಕಳಿತೀವಿ ಡೈರೆಕ್ಟ್ಲಿ. ವಾಟ್ 1028 ಮೈನಸ್ 8 ಈಕ್ವಲ್ ಟು 1020. ಓಕೆ, 1028ರಲ್ಲಿ 8ಅನ್ನ ಡೈರೆಕ್ಟ್ ಕಳೆದ್ರೆ 1020 ಬರುತ್ತೆ. ಓಕೆ, ಎಷ್ಟು ಕಳಿತೀವಿ, 8ಅನ್ನ ಕಳಿತೀವಿ. ಬಟ್ ಓಕೆ, ಹಿಯರ್ ವಾಟ್ ಇಸ್ ದ ಆನ್ಸರ್ ಮೀನ್ಸ್ 8 ಇಸ್ ಯುವರ್ ಆನ್ಸರ್. 8 ಇಲ್ಲಿ ನಿಮ್ಮ ಉತ್ತರ. ಓಕೆ, 8 ಇಸ್ ಯುವರ್ ಆನ್ಸರ್. ನೋಡಿ, ಈಗ 1020 15ರಿಂದ ಭಾಗ ಹೋಗುತ್ತೆ. ದಿಸ್ ಈಸ್ ಡಿವೈಡೆಡ್ ಅಂದ್ರೆ ಭಾಜ್ಯ. ಇದು ರಿಮೈಂಡರ್, ಶೇಷ. ಓಕೆ, ಕೂಡಿಸ್ಬೇಕಂದಾಗ ಡೈರೆಕ್ಟ್ ಆಗಿ ಕೂಡಿಸ್ಬೇಕಂದಾಗ ಏನು ಮಾಡಬೇಕು, ಭಾಜಕದಲ್ಲಿ ಇದನ್ನು ಕಳಿಬೇಕು. ಕಳಿಬೇಕಂದಾಗ ಡೈರೆಕ್ಟ್ ಬರುವ ಶೇಷವನ್ನು ಕಳೆದ್ರೆ ಸಾಕು. ಓಕೆ, ವಾಟ್ ಈಸ್ ದ ರಿಮೈಂಡರ್, ಯು ಆರ್ ಗೋಯಿಂಗ್ ಟು ಡೂ ಡೈರೆಕ್ಟ್ ಸಬ್ಟ್ರಾಕ್ಷನ್ ಮೀನ್ಸ್ ಯು ವಿಲ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ನಿಮಗೆ ಉತ್ತರ ಸಿಗುತ್ತೆ. ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ 5th ಕ್ವಶನ್. ಇದು ನಿಮ್ಮ 5ನೇ ಪ್ರಶ್ನೆಗೆ ಉತ್ತರ. ನೋಡಿ, ಇಲ್ಲಿ ಕೂಡಿಸ್ಬೇಕಂದಾಗ ಈ ರೀತಿ ಸ್ಟೆಪ್ಪು, ಕಳಿಬೇಕಂದಾಗ ಡೈರೆಕ್ಟ್ ಆಗಿ ಶೇಷವನ್ನು ಕಳೆದ್ರೆ ಸಾಕು. ಓಕೆ, ನೆನಪಿಟ್ಕೊಳ್ಳಿ. ಕೂಡಿಸ್ರಿ ಅಂದಾಗ ಭಾಜಕದಲ್ಲಿ ಕಳಿಬೇಕು, ಕಳಿರಿ ಅಂದಾಗ ಡೈರೆಕ್ಟ್ ಶೇಷವನ್ನು ಕಳೆದ್ರೆ ಸಾಕು. ಓಕೆ, ಆಡ್ ಮೀನ್ಸ್ ಓಕೆ, ವಿ ಆರ್ ಗೋಯಿಂಗ್ ಟು ಆಡ್ ಮೀನ್ಸ್ ಡಿವೈಸರ್ ಮೈನಸ್ ರಿಮೈಂಡರ್. Subtract means directly remainder. Okay, this is the answer for your 5th question. Okay, my dear students, these are the some important questions for your upcoming examination. Okay, once again, if you want to take the live Navodaya model question paper discussion classes, means contact the below number and subscribe our YouTube channel, share it, like it. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.